ವೆಲ್ಕಮ್ ಟು ಬಿಗ್ ಟಿವಿ ಕನ್ನಡ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ತಪ್ಪದೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಾವು ಮಾಡೋ ವಿಡಿಯೋ ನಿಮಗೆ ಮೊದಲು ಬೇಕಾದಲ್ಲಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಮುಖಾಂತರ ತಲುಪುತ್ತದೆ. ಅನುಶ್ರೀ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಕನ್ನಡ ಚಿತ್ರರಂಗ ಮತ್ತು ಕಿರುತೆರೆಯಲ್ಲಿ ಅಪೂರ್ವ ಸಾಧನೆಯನ್ನು ಮಾಡಿದ ಸಾಧಕರಲ್ಲಿ ಅನುಶ್ರೀ ಕೂಡ ಒಬ್ಬರು. ಅನುಶ್ರೀ ಅವರು ತುಂಬ ಕಷ್ಟಪಟ್ಟು ಮೇಲಕ್ಕೆ ಬಂದವರು. ಖಾಸಗಿ ವಾಹಿನಿಯಲ್ಲಿ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಮುಖ ಆಕರ್ಷಣೆ ಯಾರು ಅಂದರೆ ಅದು ನಮ್ಮ ಮಂಗಳೂರಿನ ಬೆಡಗಿ ಅನುಶ್ರೀ. ಕನ್ನಡ ಕಿರುತೆರೆಯ ನಂಬರ್ 1 ನಿರೂಪಕಿ ಅಂದರೆ ಅದು ಅನುಶ್ರೀ ಅಂತಲೇ ಹೇಳ್ಬೋದು. ಅನುಶ್ರೀ ಅವರು ಸಂಗೀತ ಕಾರ್ಯಕ್ರಮದಲ್ಲಿ ಮಾಡಿಕೊಡುವ ನಿರೂಪಣೆ ನೋಡಲು ಅದೆಷ್ಟೋ ಜನರು ಕಾಯ್ತಾ ಇರ್ತಾರೆ. ಅವರ ಪಟಾಪಟ್ ಮಾತುಗಳು, ಮಾಡುವ ಹಾಸ್ಯಗಳು ಮತ್ತು ಅರ್ಜುನ್ ಜನ್ಯ ಅವರಿಗೆ ಮಾಡುವ ತಮಾಷೆಗಳನ್ನು ನೋಡಲು ಜನರು ನಿರೂಪಕಿ ಇಷ್ಟಪಡ್ತಾರೆ. ಯಾವುದೇ ಕಾರ್ಯಕ್ರಮವಾಗಲಿ ಈಕೆ ನಿರೂಪಣೆ ಇದ್ದರೆ ಸಾಕು, ಆ ಕಾರ್ಯಕ್ರಮದ ಕ್ರೇಜ್ 2 ಪಟ್ಟು ಹೆಚ್ಚುತ್ತದೆ. ಅನುಶ್ರೀ ಅವರು ಯಾವುದಾದ್ರೂ ಸಿನಿಮಾ ಬಗ್ಗೆ ನಿರೂಪಣೆ ಮಾಡಿದರೆ ಲಕ್ಷ ಸಂಪಾದನೆ ಮಾಡ್ತಾರೆ. ಆದರೆ ಬಹುದೊಡ್ಡ ಕಿರುತೆರೆಯ ಸಂಗೀತ ಕಾರ್ಯಕ್ರಮದಲ್ಲಿ ಎಷ್ಟು ಸಂಪಾದನೆ ಪಡೆಯುತ್ತಾರೆ ಮತ್ತು ಇಲ್ಲಿಯವರೆಗೂ ಎಷ್ಟು ದುಡಿದಿರಬಹುದು ಎಂದು ನಾವು ಹೇಳ್ತೀವಿ. ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಅನುಶ್ರೀಯನ್ನು ಇಷ್ಟಪಡುವುದಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಅನುಶ್ರೀ ಅವರು ಮೊದಲನೇ ಬಾರಿ ಬೆಂಗಳೂರಿಗೆ ಬಂದಾಗ ಅವರ ಕೆಲಸಕ್ಕೆ 200 ರೂಪಾಯಿ ಸಂಭಾವನೆ ತೆಗೆದುಕೊಳ್ತಿದ್ದಾರಂತೆ. ಆದರೆ ಸಂಗೀತ ಕಾರ್ಯಕ್ರಮದಲ್ಲಿ ಅನುಶ್ರೀ ಅವರು ಒಂದು ಎಪಿಸೋಡ್ಗೆ ಸುಮಾರು 50,000 ಹಣವನ್ನು ಪಡೆಯುತ್ತಾರೆ. ಹಾಗೆ ಸರಿಗಮಪದ ಒಂದು ಸೀಸನ್ ಅಂದರೆ ಸುಮಾರು 30 ಎಪಿಸೋಡ್ ನಡೆಯುತ್ತದೆ. ಅಂದರೆ ಅನುಶ್ರೀ ಅವರು ಒಂದು ಸಂಗೀತ ಕಾರ್ಯಕ್ರಮಕ್ಕೆ ಲಕ್ಷ ಸಂಪಾದನೆ ಪಡೆಯುತ್ತಾರೆ. ಅದೇನೇ ಆಗಲಿ ಫ್ರೆಂಡ್ಸ್, ಕಷ್ಟಪಟ್ಟು ಮೇಲೆ ಬಂದರೆ ಖಂಡಿತ ಸುಖ ಸಿಗುತ್ತೆ ಎನ್ನುವುದಕ್ಕೆ ಅನುಶ್ರೀ ಅವರೇ ಸಾಕ್ಷಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ಒಂದು ವಿಚಾರವನ್ನು ದಯವಿಟ್ಟು ಎಲ್ಲ ಕಡೆ ಈಗಲೇ ಶೇರ್ ಮಾಡಿ. ಮತ್ತಷ್ಟು ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಂದು ವೀಡಿಯೋಸ್ಗಳಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಬಿಗ್ ಟಿವಿ.